ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ಸ್ನೇಹಿತರಿಗೆ, ಗೆಳೆಯರಿಗೆ ಮತ್ತು ಚಿತ್ರತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ನನ್ನ ಸ್ನೇಹಿತ, ಮಿತ್ರ ಮತ್ತು ಗೆಳೆಯ, ಚೈಲ್ಡ್ಹುಡ್ ಫ್ರೆಂಡ್ ಮತ್ತು ನಮ್ಮ ಭಾರತದ ಹೆಮ್ಮೆಯ ಒಂದು ಮಾಜಿ ನಾಯಕ, ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡಿಗ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನೆ ಮಾತಾಗಿರುವಂಥ ನನ್ನ ಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ರಾಜ್ಕುಮಾರ್, ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕಿ ಮತ್ತು ಹೊಸ ಒಂದು ಅಲೆಯ ಸಿನಿಮಾಗಳನ್ನು ಮಾಡಿದ ನಿರ್ಮಾಪಕಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕು ನೀಡ್ತಾರೆ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಾಗತ. ಮತ್ತು ಈ ಥರ ಒಂದು ಪ್ರೀ ಟೀಸರ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಂದರೆ, ಏನೂ ತೋರಿಸ್ಬಾರ್ದು ಬಟ್ ಎಲ್ಲ ತೋರಿಸ್ಬೇಕು. ಆ ರೀತಿಯಲ್ಲಿ ನಾನು ಏನು ತೋರಿಸೋದು ಏನು ಬಿಡೋದು ಅನ್ನೋದನ್ನು ಇಲ್ಲಿ ಎಲ್ಲ ಯೋಚನೆ ಮಾಡಿಬಿಟ್ಟು ಮತ್ತು ನನ್ನ ಮಗ ಸಮರ್ಜಿತ್ ಲಂಕೇಶನ್ನ ಯಾವ ರೀತಿಯಲ್ಲಿ ತೋರಿಸ್ಬೇಕು ಅಂತ ಆ ಒಂದು ಹಲವಾರು ವಾದ ವಿವಾದಗಳ ಮಧ್ಯೆ ನಮ್ಮ ಮನೆಯಲ್ಲಿ ಅದ್ರ ಮಧ್ಯೆ ಈ ಥರ ಒಂದು ಟೀಸರ್ನ ಮಾಡಿ ತೋರಿಸಿ ಅವನಿಗೆ ಮೆಚ್ಚಿಸೋದು ಫಸ್ಟು. ಇಡೀ ಕರ್ನಾಟಕಕ್ಕೆ ಮೆಚ್ಚಿಸೋದಲ್ಲ, ನನ್ನ ಮಗನಿಗೆ ಮೆಚ್ಚಿಸ್ಬೇಕು ಫಸ್ಟು. ಅದರಲ್ಲಿ ನಾನು ಗೆದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಆಫ್ಕೋರ್ಸ್ ಸಾನಿಯಾ ಅಯ್ಯರ್ ಅವ್ರ ಬಗ್ಗೆ ಹೆಚ್ಚು ಮಾತಾಡೋಲ್ಲ. ನಾನೀಗ ಹಲವಾರು ಪತ್ರಿಕಾಗೋಷ್ಠಿಗಳಿದೆ, ಆದರೆ ಒಂದು ಮಾತನ್ನು ಹೇಳಬಲ್ಲೆ, ಶಿ ಈಸ್ ದ ನೇಮ್ ಟು ವಾಚ್ ಔಟ್ ಫಾರ್ ಇನ್ ದ ಫ್ಯೂಚರ್. ನೋಡ್ತಾ ಇದ್ದೀನಿ, ನಾನು ಇದೇ ಮಾತು ದೀಪಿಕಾ ಪಡ್ಕೋಣೆ ಬಗ್ಗೆ ಹೇಳಿದ್ದೆ ಮತ್ತು ನಮ್ಮ ಕನ್ನಡ ಹೆಮ್ಮೆಯ ದೀಪಿಕಾ ಪಡ್ಕೋಣೆ ಇವತ್ತು ಇಡೀ ಭಾರತದಲ್ಲಿ ನಮ್ಮ ಕನ್ನಡ ನಮ್ಮ ಧ್ವಜವನ್ನು ಆಡಿಸ್ತಾರೆ ಮತ್ತು ಇದು ನಂಬರ್ 1 ಇಂಡಿಯನ್ ಆ್ಯಕ್ಟರ್. ಅದೇ ರೀತಿಯಲ್ಲಿ ಸಾನಿಯಾ ಅಯ್ಯರ್ ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ಸ್ವಂತ ಕಾಲಲ್ಲಿ ಒಂದು ಅಚೀವ್ ಮಾಡಿ ಒಂದು ಪ್ರತಿಭೆ ಇರೋಂಥ ಕನ್ನಡ ಅದ್ಭುತವಾಗಿ ಮಾತಾಡೋಂಥ ಮತ್ತು ಈ ಒಂದು ವೇದಿಕೆ ಅಷ್ಟೇ ಬೇಕಾಗಿತ್ತು ಅವ್ರಿಗೆ. ಇನ್ನು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಮಿಂಚ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ. ಮತ್ತು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂತಂದರೆ ಇಲ್ಲಿ ಬಂದಿರೋಂಥ ಇಬ್ಬರು ನಮ್ಮ ಕೇಂದ್ರ ಬಿಂದುಗಳು, ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅನಿಲ್ ಕುಂಬ್ಳೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆಗೆ ಬರಬೇಕು. ಅವರು ಒಂದೆರಡು ಮಾತಾಡಬೇಕು ಅಂತ ಫಸ್ಟು ಐ ವುಡ್ ಲೈಕ್ ಟು ವೆಲ್ಕಮ್ ಅಶ್ವಿನಿ. ಅಲ್ಲ, ಮಾತಾಡಬೇಡಿ, ಬಂದು ಕೂತ್ಕೊಳ್ಳಿ. ನಿಮಗೆ ನಾನೊಂದು ನಮ್ಮ ತಂದೆಯವರ ಪುಸ್ತಕಗಳನ್ನು ಕೊಟ್ಟು ನಿಮಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಒಂದು ಸನ್ಮಾನ ಮಾಡಿ ನಾನೊಂದು ಥ್ಯಾಂಕ್ಸ್ ಅಂತ ಹೇಳಿ ಕಳಿಸ್ತೀನಿ. ಐ ವಾಂಟ್ ಫೋರ್ಸ್ ಯು ಟು ಟಾಕ್, ಪ್ಲೀಸ್ ಕಮ್, ಯು ಕ್ಯಾನ್ ಟ್ವೀಟ್ ಅಬೌಟ್ ಇಟ್ ಅಂತ ಇದ್ವಿ. ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆಯವರಿಂದ ಕಲ್ತ್ಕೋಬೇಕು. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವೆಸ್ಪಾ ಸ್ಕೂಟರ್ ಅವ್ರನ್ನ ಡ್ರಾಪ್ ಮಾಡೋರು ನಾನು ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ. ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಬೇರೆ ಏನೂ ಇಲ್ಲ. ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ RVCನಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾರತಕ್ಕೆ ಆಡಿದ್ರು. ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿದ್ರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ TV ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಭಾರತವನ್ನು ಗೆಲ್ಲಿಸಿದ್ರು. ಇದೇ ಅನಿಲ್ ಕುಂಬ್ಳೆ, ನನ್ನ ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇಂದ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಾದ ನಂತರ ಆಫ್ಕೋರ್ಸ್ ನಾನು ನಮ್ಮ ತಂದೆನೇ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿ 10 ವಿಕೆಟು ಕ್ಯಾಲ್ಕಟಾಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಹಳೇ ಸ್ಕೂಲು ಕಾಲೇಜ್ ದಿನಗಳು ನೆನಪಾಯಿತು. ಈಡನ್ ಗಾರ್ಡನ್ಸ್ಗೆ ಹೋಗಿದ್ವಿ ಮತ್ತು ಚೆನ್ನೈಯಲ್ಲಿ ಆಡಿದ್ವಿ, ಹೈದರಾಬಾದಲ್ಲಿ ಆಡಿದ್ವಿ. ಆದರೆ ಇವ್ರು ಆಡ್ತಿದ್ದು ಬೇರೆ ಕ್ರಿಕೆಟ್, ನಾವು ಆಡ್ತಾಯಿದ್ದು ಬೇರೆ ಕ್ರಿಕೆಟ್. ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಆಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು. ನಾನು ಮತ್ತು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ, ಇನ್ಫ್ಯಾಕ್ಟ್ ಅವ್ರು ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು.
ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ ಹೀರೋ ಆಗಿ, ಅಪ್ಪು ಬಂದಿರಲಿಲ್ಲ ಅವಾಗಲೇ ನನಗೆ ಅವ್ರ ಪರಿಚಯ. ಒಂದು ಏರೋಬಿಕ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ, ಮತ್ತು ಅವ್ರ ಜೊತೆಗೆ 2 ಕ್ಲಾಸ್ ಮಾಡ್ತಾ ಇದ್ವಿ. ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಆಯ್ತಲ್ಲ, ಎಂಡ್ಯೂರೆನ್ಸ್, ಅದಂತೂ ಅದ್ಭುತ. ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು, ವಿ ಶಾಂತಾರಾಮ್ ಪ್ರಶಸ್ತಿ ಬಂತು. ನನಗೆ ತುಂಟಾಟದಲ್ಲಿ ವಿ ಶಾಂತಾರಾಮ್ ಪ್ರಶಸ್ತಿ ಬಂತು. ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನಾಯಿ ಗೊತ್ತಿದೆ, ಅವರೇ ನನಗೆ ಆ ನ್ಯೂಸನ್ನು ಫಸ್ಟ್ ಹೇಳಿದ್ದು, ನಿಮಗೆ ಮತ್ತು ಪುನೀತ್ ಅವರಿಗೆ ವಿ ಶಾಂತಾರಾಮ್ ಪ್ರಶಸ್ತಿ ಬಂದಿದೆ ಸರ್, ಬಾಂಬೆಗೆ ಹೋಗ್ತಾ ಇದ್ದೀರಾ ಅಂತ. ಅಲ್ಲಿ ಸಂಜಯ್ ಲೀಲಾ ಬನ್ಸಾಲಿ, ಐಶ್ವರ್ಯ, ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ರು. ಅವ್ರ ಮುಂದೆ ಪ್ರಶಸ್ತಿ ತೊಗೊಂಡಿದ್ದು ಮತ್ತು ನಮ್ಮಿಬ್ಬರಿಗೂ ಯಾರೂ ಗೊತ್ತಿಲ್ಲ ಬಾಂಬೆಲ್ಲ. ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ, ಊಟ ಮಾಡಿದ್ವಿ, ಮತ್ತು ಹಲವಾರು ಹಳೆಯ ನೆನಪುಗಳು, ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ, ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ. ಏನೋ ಕಾಕತಾಳಿಯಿಂದ ಗೊತ್ತಿಲ್ಲ. ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು, ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು. ಅಫ್ಕೋರ್ಸ್ ಇಲ್ಲಿ ಮಧು ದೈತೋಟ ಇದ್ದಾರೆ, ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು. ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ದರು. ಆ ಪ್ರಶಸ್ತಿ ಅವ್ರಿಗೆ ಅರಸುಗೆ ಬಂತು, ನನಗೆ ಐಶ್ವರ್ಯ ಆಗಿ ಬಂತು. ಅವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆ ಎಲ್ಲ ಕಳೆದ್ವಿ. ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ. ಮತ್ತು ವಾಪಸ್ ಬಂದ್ವಿ. ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ, ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು. ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ದರು, ಸ್ಟಾರ್ ಆಗಿದ್ದರು. ಐಶ್ವರ್ಯ ದೀಪಿಕಾ ಪಡ್ಕೋಣೆ ಅವರ ಫಸ್ಟ್ ಫಿಲ್ಮು, ಮತ್ತು ಆ ಒಂದು ಘಟನೆಗಳು, ಅನೆಕ್ಡೋಟ್ಸು ಎಲ್ಲ ತುಂಬ ಇದೆ. ಒಂದು ಪುಸ್ತಕನೇ ಬರೀಬೋದು. ಹಿ ವಾಸ್ ಅ ಸ್ಟಾರ್ ಅವಾಗ. ಐಶ್ವರ್ಯ ಆಯಿತು. ಅದಾದ ನಂತರ ಅದಕ್ಕೂ ಮುಂಚೆ ಮೊನಾಲಿಸಾ ಪ್ರಶಸ್ತಿ ಬಂತು, ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟರ್ ಆಗಿ. ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟರ್ ಬಂತು. ಸೊ ಕಾಕತಾಳಿ, ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತೋ ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು. ಮತ್ತು ಸಿನಿಮಾನು ಮಾಡಬೇಕಾಗಿತ್ತು. ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಒಂದು ಕಥೆನೂ ಓಕೆ ಆಗಿತ್ತು, ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ. ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ. ಒಂದು 15 ದಿನ ಟೈಮ್ ಕೊಡಿ, ಶುರು ಮಾಡ್ತೀನಿ ಅಂದರೆ ಅವ್ರ ಟೈಮ್ ಇರಲಿಲ್ಲ ಅವ್ರಿಗೆ. ಸೊ ಆದರೆ ಇವತ್ತು ನನ್ನ ಮಗ ಪ್ರತಿದಿನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ, ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ, ಅವ್ರ ಫೈಟ್ ನೆನಪಾಗುತ್ತೆ, ಮತ್ತು ಆ ದಿನಗಳನ್ನ ನಾವು ಕಳೆದಿದ್ದ ದಿನಗಳು ನೆನಪಾಗುತ್ತೆ. ಮತ್ತು ನನ್ನ ಮಗ ಸಮರ್ಜಿತ್ತು ದೊಡ್ಡ 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 ಪುನೀತ್ ಅಭಿಮಾನಿ. ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾನೆ. ಇವತ್ತು ನೋಡಿ, ಅವರ ಧರ್ಮಪತ್ನಿ ಆದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀ ಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ, ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ, ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಈಗಾಗಲೇ ಹಲವಾರು ಯುವಕರಿಗೆ ಪಿಕ್ಚರ್ ಮಾಡಿದ್ದೀರಾ. ಈ ಲಾಸ್ಟ್ ವೀಕೆ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಇನ್ನು ಮುಂದೇನು ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್.